Good morning and welcome all of you for the fifth session of the Man Eater of Malgudi. In this session, we will see how Mr. Vasu took Nataraj to Mempi forest. The forest officer gave permission to shoot down only ducks and deers and not dangerous wild animals. But Vasu did not like such a tame life. He wants to hunt down wild creatures, stuff them, and sell them at a huge profit. It is Vasu's tendency to involve others in all the evil that he does. Now he forcibly takes Nataraj in his jeep, brushing aside his feeble protestations that he has to pay personal attention to the printing of some marriage invitations. He promises to bring Nataraj back to the press in 5 minutes. We learn later that Vasu gives this assurance only to silence Nataraj. ವಾಸುರವರಿಗೆ ಅರಣ್ಯ ಇಲಾಖೆಯವರು ನೀಡಿರ್ತಕ್ಕಂಥ ಅನುಮತಿ ಕೇವಲ ಸಾಮಾನ್ಯ ಪ್ರಾಣಿಗಳಾದಂಥ ಬಾತುಕೋಳಿ ಮತ್ತು ಜಿಂಕೆಯಂತಹ ಸಾಮಾನ್ಯ ಪ್ರಾಣಿಗಳನ್ನ ಕೊಲ್ಲೋದಕ್ಕೆ ಮಾತ್ರ, ಹಾಗೂ ಹುಲಿ ಮತ್ತು ಚಿರತೆ ಸಿಂಹದಂತಹ ದೊಡ್ಡ ಪ್ರಾಣಿಗಳನ್ನು ಕೊಲ್ಲುವುದನ್ನು ನಿರ್ಬಂಧಿಸಿರ್ತಾರೆ. ಅಂಥ ಸಂದರ್ಭದಲ್ಲಿ ಕೋಪಗೊಂಡಂತಹ ವಾಸು, ನಾನು ಏನು ಅನ್ನೋದನ್ನು ಅರಣ್ಯ ಇಲಾಖೆಯವರಿಗೆ ತೋರಿಸ್ತೀನಿ ಅಂತೇಳಿ ಬೇಟೆಗಾಗಿ ಹೊರಟು ನಿಲ್ತಾರೆ. ಅಂಥ ಸಂದರ್ಭದಲ್ಲಿ ವಾಸುನ ಪ್ರಿಂಟಿಂಗ್ ಪ್ರೆಸ್ನ ಮುಂದೆ ತಮ್ಮ ವೆಹಿಕಲನ್ನು ನಿಲ್ಲಿಸ್ಕೊಂಡು ವಾಸುರವರು ನಟರಾಜರನ್ನು ಕೂಡ ನನ್ನ ಜೊತೆ ಬರಬೇಕು ಅಂತೇಳಿ ಕರೀತಾರೆ. ನಟರಾಜ್ ಅವ್ರಿಗೆ ಯಾವುದೋ ಒಂದು ಮದುವೆಯ ಇನ್ವಿಟೇಷನ್ನ ಪ್ರಿಂಟಿಂಗ್ನಲ್ಲಿ ಬಹಳ ತಲ್ಲೀನರಾಗಿರ್ತಾರೆ. ಇಲ್ಲ, ನಾನು ಬರೋದಕ್ಕಾಗೋದಿಲ್ಲ, ನಾನು ತುಂಬ ಬ್ಯುಸಿ ಇದ್ದೀನಿ ಅಂತ ನಟರಾಜರವರು ಹೇಳ್ತಾರೆ. ಆದರೂ ಕೂಡ ನನಗಾಗಿ ನೀವು 10 ನಿಮಿಷ ನನ್ನ ಜೊತೆ ಬರಲಿಕ್ಕಾಗೋದಿಲ್ವಾ ಅಂತ ಕೇಳ್ತಾರೆ. ಇಲ್ಲ, ನಾನು ಅಷ್ಟೊಂದು ಬ್ಯುಸಿ ಇದ್ದೀನಿ, ನಾನು ಬರಲಿಕ್ಕಾಗೋದಿಲ್ಲ ಅಂತ ನಟರಾಜರವರು ಹೇಳ್ತಾರೆ. ಹೋಗಲಿ, ನನಗಾಗಿ ನೀವು 5 ನಿಮಿಷವನ್ನು ಕೊಡೋದಕ್ಕಾಗೋದಿಲ್ವಾ ಅಂತ ಅವರು ಬಹಳ ಚಾಕಚಕ್ಯತೆಯಿಂದ ವಾಸುರವರು ಕೇಳ್ತಾರೆ. ಆಗ ತಮ್ಮ ಕೆಲಸವನ್ನು ಅರ್ಧಕ್ಕೆ ಬಿಟ್ಟು ನಟರಾಜರವರು ಇವರ ಜೀಪನ್ನು ಹತ್ತಿ ಹೊರಡ್ತಾರೆ. ವಾಸುರವರು 5 ನಿಮಿಷದಲ್ಲಿ ವಾಪಸ್ ಬರ್ತೀವಿ ಅಂತೇಳಿ ಕೇವಲ ನಟರಾಜರವರನ್ನು ಸಮಾಧಾನ ಪಡಿಸ್ಲಿಕ್ಕೆ ಅಷ್ಟೇ ಹೇಳಿರ್ತಾರೆ. ವಾಸು ಡ್ರೈವ್ಸ್ ಸ್ಟ್ರೈಟ್ ಟು ಮೆಂಪಿ. He stops in front of a tea shop where a villager sells bun, coffee and bananas by name Muttu. A knot of rustics who gather round Vasu's jeep inform him that a tiger has been prowling around and that its pug marks are seen here and there. Vasu is engrossed so much in poaching that he forgets his earlier promise to take Nagaraj quickly back to his office so as not to dislocate his business schedule, asking Nataraj to remain in the tea shop till he returns. Vasu hurries away at breakneck speed in his jeep, without even bothering to ask him if he has enough cash to meet petty expenses. This callousness is quite characteristic of Vasu. ವಾಸು 5 ನಿಮಿಷ ಅಂತೇಳಿ ನಟರಾಜವ್ರನ್ನ ಕರ್ಕೊಂಡು ವೇಗವಾಗಿ ದೂರದಲ್ಲಿರುವಂತಹ ಮೆಂಪಿ ಕಾಡಿಗೆ ಕರ್ಕೊಂಡೋಗ್ಬಿಡ್ತಾರೆ. ಆ ಕಾಡಿನ ಹತ್ರ ಹೋದಾಗ ಅಲ್ಲೊಂದು ಸಣ್ಣ ಹಳ್ಳಿಯ ಜನಗಳು ಸೇರುವಂತಹ ಒಂದು ಟೀ ಶಾಪ್ ಇರುತ್ತೆ. ಆ ಟೀ ಶಾಪ್ನ ಮಾಲೀಕನೇ ಮುತ್ತು. ಆ ಟೀ ಶಾಪ್ ಹತ್ರ ಇವರ ಜೀಪನ್ನು ನಿಲ್ಲಿಸ್ತಾರೆ. ಅಲ್ಲಿ ಒಂದಷ್ಟು ಜನ ಹಳ್ಳಿಗರು ಎಲ್ಲ ಈ ವಾಸುರವರ ಜೀಪನ್ನು ವಿಶೇಷವಾಗಿ ನೋಡ್ತಾ ಇರ್ತಾರೆ. ನೋಡ್ತಾ ಇರುವಂಥ ಸಂದರ್ಭದಲ್ಲಿ ಅವರವರು ಮಾತಾಡ್ಕೊಳ್ತಾ ಇರ್ತಾರೆ. ಈ ಕಾಡಿನಲ್ಲಿ ಇತ್ತೀಚೆಗೆ ಒಂದು ಹುಲಿ ತಿರುಗಾಡ್ತಾ ಇದೆ, ಅಲ್ಲಿ ಇಲ್ಲಿ ಸುಳಿದಾಡ್ತಾ ಇದೆ, ಅದರ ಪಾದದ ಗುರುತುಗಳೆಲ್ಲ ಜನರಿಗೆ ನೋಡಲಿಕ್ಕೆ ಸಿಗ್ತಾ ಇದೆ ಅನ್ನೋ ಮಾತನ್ನು ವಾಸು ಕೇಳಿಸ್ಕೊಂಡು ಬಿಡ್ತಾರೆ. ಆಗ ವಾಸುಗೆ ತಕ್ಷಣವೇ ಹೇಗಾದರೂ ಆ ಹುಲಿಯನ್ನು ಬೇಟೆ ಆಡಬೇಕು ಅನ್ನುವ ಮನಸ್ಸುಂಟಾಗುತ್ತೆ. ಹಾಗಾಗಿ ಅವರು ನಟರಾಜರವರನ್ನು ಕೇವಲ 5 ನಿಮಿಷದಲ್ಲಿ ವಾಪಸ್ ತಮ್ಮ ಪ್ರಿಂಟಿಂಗ್ ಪ್ರೆಸ್ಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದ
ಪ್ರಾಮಿಸನ್ನು ಮರೆತು ತಕ್ಷಣವೇ ತಮ್ಮ ಜೀಪನ್ನು ಹತ್ತಿ ಅತ್ಯಂತ ವೇಗವಾಗಿ ಅವ್ರು ಹೋಗುವ ಸ್ಪೀಡ್ಗೆ ಕತ್ತೆ ಮುರಿದೋಗುತ್ತೇನೋ ಅನ್ನುವಷ್ಟು ಸ್ಪೀಡಲ್ಲಿ ಜೀಪನ್ನು ಓಡಿಸ್ಕೊಂಡು ಹೋಗ್ಬಿಡ್ತಾರೆ. ಅಂಥ ಸಂದರ್ಭದಲ್ಲಿ ಕೂಡ ಈ ನಟರಾಜ್ ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದೇ ಇಲ್ಲ. ನಟರಾಜ್ರವರು ಇವರ ಮಾತನ್ನು ನಂಬಿ 5 ನಿಮಿಷದಲ್ಲಿ ವಾಪಸ್ ಬರ್ತೀನಿ ಅಂತೇಳಿ ಅವರು ಕೆಲಸದ ನಡುವೆ ಎದ್ದು ಬಂದು ಜೀಪಲ್ಲಿ ಕುಳಿತಿರ್ತಾರೆ. ಅವರ ಜೇಬಲ್ಲಿ ಸಣ್ಣ ಪುಟ್ಟ ಖರ್ಚಿಗೆ ಕೂಡ ₹1 ಒಂದು ಬಿಡಿಗಾಸು ಕೂಡ ಇರೋದಿಲ್ಲ. ಇಂತಹ ಯಾವುದನ್ನೂ ಗಮನಿಸದೇ ಇರತಕ್ಕಂಥದ್ದೇ ವಾಸುರವರ ಒಂದು ಕೆಟ್ಟ ಗುಣವಾಗಿರುತ್ತೆ. ನಟರಾಜ್ waits long. He becomes bored. He has no Wordsworthian eye for the beauty of nature. He draws Muthu into a conversation by informing him that he is a printer. Muthu is delighted to hear this as he has some matter to be printed. He points to a distant temple and says that he renovated it at his own cost. He wants to celebrate the temple festival grandly by printing thousands of invitations and distributing them to all and sundry. Nataraj offers to undertake the printing. Muthu is elevated and gives him all the refreshments that he needs. He does not understand that Nataraj has subtly coaxed him into meeting his needs. ವಾಸುರವರು ಕಾಡಿನತ್ತ ಹೋದ ಮೇಲೆ ನಟರಾಜರವರು ತುಂಬ ಸಮಯ ಅಲ್ಲೇ ಕಾಯ್ತಾರೆ. ಅವರಿಗೆ ತುಂಬ ಬೇಸರ ಉಂಟಾಗುತ್ತೆ ಕಾದು. ಇವರಿಗೆ ಆ ಕಾಡಿನ ಸೌಂದರ್ಯವನ್ನು ಸವಿಯುವಂತಹ ವರ್ಡ್ಸ್ವರ್ತ್ ಕವಿಯ ಕಣ್ಣು ಇರೋದಿಲ್ಲ. ಇವರು ತಮ್ಮ ಕೆಲಸದಲ್ಲೇ ಬ್ಯುಸಿ ಇದ್ದಂತಹ ವ್ಯಕ್ತಿಯಾಗಿರ್ತಾರೆ. ಬೇರೆ ಯಾವುದೇ ಈ ಪ್ರಾಕೃತಿಕ ಸೌಂದರ್ಯವನ್ನು ಸವಿಯಂಥ ವ್ಯಕ್ತಿ ಅಲ್ಲ ನಮ್ಮ ನಟರಾಜರವರು. ಅಲ್ಲೇ ಇದ್ದು ಆ ಟೀ ಸೆಲ್ಲರ್ ಇದ್ದಂತಹ ಮುತ್ತೂರವರನ್ನು ಮಾತಿಗೆ ಎಳಿತಾರೆ. ಮಾತಿಗೆ ಎಳೆದು ಇವರನ್ನು ಇಂಟ್ರೊಡ್ಯೂಸ್ ಮಾಡ್ಕೊಳ್ತಾರೆ, ತಾನು ಪ್ರಿಂಟರ್ ಅಂತೇಳಿ. ಆಗ ಇವರು ಪ್ರಿಂಟರ್ ಅನ್ನೋದನ್ನು ಕೇಳಿದಂತಹ ಮುತ್ತೂರವ್ರಿಗೆ ಭಾಳ ಸಂತೋಷ ಉಂಟಾಗುತ್ತೆ. ಯಾಕೆ ಅಂತಂದರೆ ಮುತ್ತೂರವರು ಅಲ್ಲಿ ಒಂದು ದೇವಸ್ಥಾನವನ್ನು ತೋರಿಸ್ತಾರೆ. ಆ ದೇವಸ್ಥಾನ ತಾನೇ ಕಟ್ಟಿಸಿದ್ದು ಅಂತ ಹೇಳ್ತಾರೆ ಮುತ್ತು. ಹಾಗಾಗಿ ಆ ದೇವಸ್ಥಾನದ ಹಬ್ಬವನ್ನು ಬಹಳ ಅದ್ದೂರಿಯಾಗಿ ಆಚರಣೆ ಮಾಡಬೇಕಾಗಿದೆ. ಹಾಗಾಗಿ ಸಾವಿರಾರು ಆಮಂತ್ರಣ ಪತ್ರಗಳನ್ನು ಪ್ರಿಂಟ್ ಮಾಡಿಸಿ ಎಲ್ಲರಿಗೂ, ಪ್ರಮುಖವಾದವರು ಮತ್ತು ಊರಿನಲ್ಲಿರ್ತಕ್ಕಂಥ ಎಲ್ಲ ಜನರಿಗೂ ಹಂಚಬೇಕು ಅಂತ ಮುತ್ತೂರವರು ಇಷ್ಟಪಟ್ಟಿರ್ತಾರೆ. ಅಂಥ ಸಂದರ್ಭದಲ್ಲಿ ನಟರಾಜ್ರವರು, ಹಾಗಾದರೆ ನಿಮ್ಮ ಸಾವಿರಾರು ಆಮಂತ್ರಣ ಪತ್ರಗಳನ್ನು ನಾನು ಪ್ರಿಂಟ್ ಮಾಡಿಕೊಡ್ತೇನೆ ಅಂಥೇಳಿ ಒಪ್ಪಿಕೊಳ್ತಾರೆ. ಇದನ್ನು ಕೇಳಿದಂತಹ ಮುತ್ತೂರವ್ರಿಗೆ ಬಹಳ ಸಂತೋಷ ಉಂಟಾಗ್ಬಿಡುತ್ತೆ. ಹಾಗಾಗಿ ಇಲ್ಲಿ ಅವರಿಗೆ ಅಗತ್ಯ ಇರುವಂತಹ ಟೀ ಮತ್ತು ಬನ್ ಅಥವಾ ಏನು ಅವ್ರಿಗೆ ಬೇಕಾದಂತಹ ಎಲ್ಲ ಸಣ್ಣ ಪುಟ್ಟ ನೀಡ್ಸನ್ನು ಒದಗಿಸ್ತಾರೆ ಮುತ್ತೂರವರು. ಅವ್ರಿಗೆ ಅರ್ಥನೇ ಆಗೋದಿಲ್ಲ ನಟರಾಜ್ರವರು ತಮ್ಮ ಮಾತಿನಲ್ಲಿ ಅವರು ಬೇಕು ಬೇಡಗಳನ್ನು ಈಸಿಯಾಗಿ ಪಡ್ಕೊಂಡ್ಬಿಡ್ತಾ ಇದ್ದಾರೆ ಅಂತೇಳಿ. ಅದಾದ ನಂತರ ನಟರಾಜ್ ಈಸ್ ಗ್ರಿಪ್ಡ್ ಬೈ ದ ಚೈಲ್ಡಿಶ್ ಫಿಯರ್ ದ್ಯಾಟ್ ಇಫ್ ದ ಟೈಗರ್ ಎಸ್ಕೇಪ್ಸ್ ದ ಡಿಸಪಾಯಿಂಟೆಡ್ ವಾಸು ವಿಲ್ ಶೂಟ್ ಹಿಮ್ ಡೌನ್ ಇನ್ಸ್ಟೆಡ್. ಸೊ ಹಿ ವಾಂಟೆಡ್ ಟು ರಿಟರ್ನ್ ಟು ಹಿಸ್ ಆಫೀಸ್ ಬಿಫೋರ್ ವಾಸು ಫಿನಿಷಸ್ ಹಿಸ್ ಜಾಬ್. Unfortunately, there is inordinate delay in the bus making its last trip to Malgudi. ನಟರಾಜರವ್ರಿಗೆ ಒಂದು ಬಾಲಿಶವಾದಂಥ ಭಯ ಉಂಟಾಗುತ್ತೆ. ಏನಂತಂದರೆ, ಬೇಟೆಗಾಗಿ ಹೋಗಿರ್ತಕ್ಕಂಥ ವಾಸುಗೆ ಆ ಹುಲಿ ಏನಾದರೂ ಸಿಕ್ಕಿಲ್ಲ ಅಂದರೆ ಕೋಪದಿಂದ ನಟರಾಜರವರನ್ನೇ ಶೂಟ್ ಮಾಡಿಬಿಡ್ತಾನೆ ಅನ್ನೋ ಭಯದಿಂದ ಯೋಚನೆ ಮಾಡ್ತಾರೆ. ಹೇಗಾದರೂ ಮಾಡಿ ವಾಸು ಇಲ್ಲಿಗೆ ಬರುವ ಮೊದಲೇ ತನ್ನ ಪ್ರಿಂಟಿಂಗ್ನ ಆಫೀಸಿಗೆ ಹೊರಟೋಗ್ಬಿಡಬೇಕು ಅಂತ ನಟರಾಜರವರು ಯೋಚನೆ ಮಾಡ್ತಾರೆ. ಆದರೆ ದುರದೃಷ್ಟವಶಾತ್ ಅಲ್ಲಿ ಮಾಲ್ಗುಡಿಗೆ ಲಾಸ್ಟ್ ಟ್ರಿಪ್ಪಿಗೆ ಹೋಗಿದ್ದಂತಹ ಬಸ್ಸು ತುಂಬ ತಡವಾಗ್ತಾ ಇದೆ, ಬೇಗ ಬಂದೇ ಇಲ್ಲ. Another problem that Nataraj has to solve is that he has no money to pay the bus fare.
He requests Muthu to persuade the conductor to allow him to travel ticketless. The bus arrives at long last and the conductor agrees to accommodate Nataraj even though he has no money to buy a ticket. The bus stops for a long time till a circle inspector comes. Everybody in the bus heaves a sigh of relief when the inspector catches the bus and the bus starts lumbering along. ನೋಡ್ತಾರೆ ನಟರಾಜರವರ ಜೇಬಿನಲ್ಲಿ ಬಸ್ ಚಾರ್ಜ್ಗೆ ಆಗುವಂತಹ ಒಂದು ಸಣ್ಣ ಹಣವನ್ನು ಕೂಡ ಅವರು ಇಟ್ಕೊಂಡು ಬಂದಿರೋದಿಲ್ಲ. ಹಾಗಾಗಿ ಹೇಗಾದರೂ ಮಾಡಿ ಮುತ್ತೂರವರ ಸಹಾಯದಿಂದ ವಾಪಸ್ ಮಾಲ್ಗುಡಿಗೆ ಹೋಗಬೇಕು ಅಂತ ಯೋಚನೆ ಮಾಡಿದಂಥ ನಟರಾಜ್ ಅವರು ಮುತ್ತು ಅವರವರ ಸಹಾಯವನ್ನು ಪಡೀತಾರೆ ಕಂಡಕ್ಟರ್ನ ಮನವೊಲಿಸಲಿಕ್ಕೆ. ಬಸ್ ಚಾರ್ಜನ್ನು ಪಡೆಯದೆ ಮಾಲ್ಗುಡಿ ತಲುಪಿದ ನಂತರ ಆ ಬಸ್ ಟಿಕೆಟ್ನ ಹಣವನ್ನು ಪಡೆಯುವುದಕ್ಕೆ ಮನವೊಲಿಸಲಿಕ್ಕೆ ಪ್ರಯತ್ನಿಸ್ತಾರೆ. ಮುತ್ತೂರವರು ಆ ರೀತಿ ಕಂಡಕ್ಟರ್ನ ಮನವೊಲಿಸಿ ನಟರಾಜ್ ಅವ್ರಿಗೆ ಸಹಾಯ ಮಾಡ್ತಾರೆ. ಬಹಳ ಸಮಯದ ನಂತರ ಈ ಬಸ್ ಅನ್ನೋದು ಬರುತ್ತೆ. ಆ ಬಸ್ ಅನ್ನೋಂಥದ್ದು ಒಬ್ಬ ಸರ್ಕಲ್ ಇನ್ಸ್ಪೆಕ್ಟರ್ ಬರಲಿ ಅಂತೇಳಿ ಬಹಳ ಕಾಯ್ತಾ ಇರ್ತಾರೆ. ಕಡೆಗೆ ಸರ್ಕಲ್ ಇನ್ಸ್ಪೆಕ್ಟರ್ ಅವರು ಬಂದಾಗ ಆ ಬಸ್ನಲ್ಲಿದ್ದವರೆಲ್ಲ ನಿಟ್ಟುಸಿರು ಬಿಡ್ತಾರೆ. ಸದ್ಯಪ್ಪ ಇನ್ನು ಮುಂದಾದರೂ ಬಸ್ಸು ಹೊರಡುತ್ತಲ್ಲ ಅಂತೇಳಿ. It stops often to take in more and more passengers even though the bus is already overcrowded. The conductor pockets a sizable portion of the day's collection to realize his dream of owning a taxi. As soon as the inspector gets down, the driver drives at a terrific speed and reaches Malgudi at midnight. Nataraj has great difficulty in pacifying his irate wife. ಈ ಬಸ್ನ ಒಳಗಡೆ ನೋಡ್ತಾರೆ ಅಲ್ಲಲ್ಲಿ ಕೆಲವು ಜನಗಳನ್ನು ಬಸ್ಗೆ ಹತ್ತಿಸ್ಕೊಳ್ಳಿಕ್ಕೆ ಬಸ್ ನಿಲ್ತಾ ಇದೆ, ಮುಂದೆ ಹೋಗ್ತಾ ಇದೆ. ಬಸ್ ಬಹಳ ನಿಧಾನಗತಿಯಲ್ಲಿ ಸಾಗ್ತಾ ಇದೆ. ಅಲ್ಲಿ ಕಂಡಕ್ಟರ್ ಅವರು ಆ ದಿನದ ಕಲೆಕ್ಷನ್ನ ಲೆಕ್ಕ ಮಾಡ್ತಾ ಅವರ ಮನಸ್ಸಿನಲ್ಲೇ ಯೋಚನೆ ಮಾಡ್ತಾ ಇದ್ದಾರೆ, ಶೀಘ್ರವೇ ತಾವೊಂದು ಟ್ಯಾಕ್ಸಿನ ಕೊಂಡ್ಕೋಬೇಕು ಅಂತೇಳಿ. ಅದಾದ ನಂತರ ಮುಂದೆ ಬರುವ ಒಂದು ಸ್ಟಾಪ್ನಲ್ಲಿ ಆ ಸರ್ಕಲ್ ಇನ್ಸ್ಪೆಕ್ಟವರು ಇಳಿದು ಹೋಗ್ತಾರೆ. ಆ ಸರ್ಕಲ್ ಇನ್ಸ್ಪೆಕ್ಟವರು ಇಳಿದು ಹೋದ ನಂತರ ಬಸ್ಸು ತುಂಬ ವೇಗವಾಗಿ ಓಡಲಿಕ್ಕೆ ಶುರುವಾಗುತ್ತೆ. ಹಾಗೆ ಓಡ್ತಾ ಓಡ್ತಾ ಮಧ್ಯರಾತ್ರಿ ಆಗೋಗುತ್ತೆ. ಕಡೆಗೂ ಅದು ಮಾಲ್ಗುಡಿಯನ್ನು ತಲುಪುತ್ತೆ. ಅಲ್ಲಿ ಹೋದ ನಂತರ ಆ ಟಿಕೆಟ್ ಫೇರನ್ನು ಕಂಡಕ್ಟ್ರಿಗೆ ನೀಡಿ ಮನೆಗೆ ಹೋಗ್ತಾರೆ ನಟರಾಜ್ ತುಂಬ ತಡರಾತ್ರಿಯವರೆಗೂ ಹೊರಗಡೆ ಇದ್ದು ಮನೆಗೆ ಹೋದಾಗ ತಮ್ಮ ಹೆಂಡತಿ ಸೀತಾ ಅವರ ನಡುವೆ ಬಹಳ ಮಾತಿನ ಚಕಮಕಿ ಆಗುತ್ತೆ. ಇಷ್ಟು ತಡವಾಗಿ ಬಂದಿದ್ದರಲ್ಲ ಅಂಥೇಳಿ ಅವರ ಹೆಂಡತಿನ ಸಮಾಧಾನ ಪಡಿಸಲಿಕ್ಕೆ ಹರಸಾಹಸವನ್ನು ಮಾಡ್ತಾರೆ ನಟರಾಜ್ರವರು. The next morning, Nataraj handles the adjournment lawyer also tactfully. The lawyer storms into the press, determined to withdraw his order, but Nataraj wisely delays returning the original script to the lawyer till the latter comes down and consents to wait till the invitations are printed. When Nataraj is immersed in the work that has accumulated due to his absence on the previous day, Vasu calls him. Irritated Nataraj goes to Vasu's jeep and is aghast to find inside the carcass of the tiger killed by him in the Mempi forest on the previous day. Taking Nataraj to the attic, Vasu proudly shows him stuffed dead bodies of the birds and beasts that he has so wantonly killed. Nataraj's pet cat that used to rub its soft body against his leg has been killed and stuffed by Vasu. He justifies his killing of a crow, saying that it will frighten away other crows from pecking the hides that he hangs out to dry. Nataraj is appalled to find a golden eagle stuffed with his eyes glittering as if alive. Nataraj regards the golden eagle or Garuda
as the vehicle of Lord Vishnu. Vasu says with his tongue in his cheek that he has made Vishnu learn to walk by destroying his means of transport. He also remarks that he can sell the stuffed Garuda at a profit to some pious lady who could install it in her puja room and worship it. Nataraj shudders at such blasphemous jokes. He decides to evict Vasu from the attic but does not know how to do it. ಮಾರನೆಯ ದಿನ ವಾಸು ಬಂದು ನಟರಾಜರವ್ರಿಗೆ ತೋರಿಸ್ತಾರೆ. ತಮ್ಮ ಜೀಪ್ ಹತ್ರ ಕರೆದು ಒಂದು ದೊಡ್ಡ ಹುಲಿಯನ್ನು ಬೇಟೆ ಆಡಿದ್ದಾರೆ. ಹಾಗೆಯೇ ವಾಸುನ ಕರ್ಕೊಂಡೋಗಿ ಅವರ ಅಡ್ಡಿಕ್ಕೆ ಕರ್ಕೊಂಡೋಗಿ ತೋರಿಸ್ತಾರೆ. ಅವರು ಬೇಟೆ ಆಡಿದ್ದಂತಹ ಹಲವಾರು ಪ್ರಾಣಿ ಪಕ್ಷಿ ಬೆಕ್ಕುಗಳನ್ನು ಅವರು ಸ್ಟಫ್ ಮಾಡಿ ಇಟ್ಟಿರೋದನ್ನು. ಇದನ್ನು ನೋಡಿದಾಗ ನಟರಾಜರವ್ರಿಗೆ ಬಹಳ ವಿಚಿತ್ರವಾದ ಕೋಪ ಮತ್ತು ಭಯ ಉಂಟಾಗುತ್ತೆ. ಇವರ ಪ್ರಿಂಟಿಂಗ್ ಪ್ರೆಸ್ನ ಮೇಲೆ ನಟರಾಜರವರು ಬಹಳ ಕೆಟ್ಟ ಕೆಲಸವನ್ನು ಮಾಡ್ತಿರೋದು ಅವರಿಗೆ ತಿಳಿಯುತ್ತೆ. ಹಾಗೆಯೇ ಆ ದಿನ ವಾಸುರವರು ಬರೋದಕ್ಕೆ ಮೊದಲೇ ಒಬ್ಬರು ಅಡ್ಜರ್ನ್ಮೆಂಟ್ ಲಾಯರ್ ಅವರು ಪ್ರಿಂಟಿಂಗ್ನ ಆರ್ಡರ್ನ ಕೊಟ್ಟಿದ್ದು ಅದು ತುಂಬ ಡಿಲೇ ಆಗಿದ್ದು ಅವರು ಬಂದು ಕೂಗಾಡೋದನ್ನು ಸಮಾಧಾನವಾಗಿ ತಣ್ಣಗೆ ಮಾಡ್ತಾ ಇರಬೇಕಾದ್ರೆ ವಾಸು ಬಂದು ಕರೆದು ಈ ಹುಲಿಯ ಡೆಡ್ ಬಾಡಿಯನ್ನು ತೋರಿಸಿ ಆನಂತರ ಅವರ ಅಟ್ಟಕ್ಕೆ ಕರ್ಕೊಂಡೋಗಿ ಅವರು ಸ್ಟಫ್ ಮಾಡಿಟ್ಟಿದ್ದಂತಹ ಪ್ರಾಣಿ ಪಕ್ಷಿಗಳ ಟ್ಯಾಕ್ಸಿಡರ್ಮಿ ಆಗಿರುವಂತಹ ಪ್ರಾಣಿಗಳ ದೇಹವನ್ನು ತೋರಿಸ್ತಾರೆ. ಅದನ್ನು ನೋಡಿದಾಗ ವಾಸುರವರಿಗೆ ಬಹಳ ಆಘಾತ ಉಂಟಾಗುತ್ತೆ. ಯಾಕೆ ಅಂದರೆ ಆ ಟ್ಯಾಕ್ಸಿಡರ್ಮಿ ಆಗಿರುವಂತಹ ಪ್ರಾಣಿ ಪಕ್ಷಿಗಳ ಜೊತೆಯಲ್ಲಿ ಇವರ ಮನೆಯ ಬೆಕ್ಕು ಕೂಡ ಇರೋದು ಅವರಿಗೆ ಕಂಡು ಅತ್ಯಂತ ಗಾಬರಿ ಉಂಟಾಗುತ್ತೆ. ಅದೇ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಒಂದು ಗರುಡವನ್ನು ನೋಡ್ತಾರೆ. ಈ ವ್ಯಕ್ತಿ ಗರುಡವನ್ನೂ ಬಿಡದೆ ಬೇಟೆಯಾಡಿ ತನ್ನ ವ್ಯಾಪಾರಕ್ಕಾಗಿ ಬಳಸ್ಕೊಂಡಿದ್ದಾರಲ್ಲ ಅಂತ ಅವರಿಗೆ ಬಹಳ ದುಃಖ ಉಂಟಾಗುತ್ತೆ, ಬೇಸರ ಉಂಟಾಗುತ್ತೆ ನಟರಾಜರವ್ರಿಗೆ. ಆ ಸಂದರ್ಭದಲ್ಲಿ ಅವರು ಹೇಳ್ತಾರೆ, ಈ ಗರುಡವನ್ನೂ ನೀನು ಬೇಟೆಯಾಡಿದ್ಯಲ್ಲ ಅಂದಾಗ ಬಹಳ ಕೆಟ್ಟವಾಗಿ ಮಾರ್ಮಿಕವಾಗಿ ವಾಸು ಹೇಳ್ತಾರೆ, ಹೌದು, ವಿಷ್ಣುಗೆ ನಡ್ಕೊಂಡೋಗಲಿ ಅಂತೇಳಿ ನಾನು ಅವನ ವಾಹನವನ್ನೇ ಕಿತ್ಕೊಂಡಿದ್ದೀನಿ ಅಂತ ತಮಾಷೆಯಾಗಿ ಮಾತಾಡ್ತಾರೆ. ನೋಡು, ಈ ಗರುಡವನ್ನು ನಾನು ಯಾವುದಾದ್ರೂ ಭಕ್ತಿ ತುಂಬಿರುವಂತಹ ಲೇಡಿಗೆ ಒಳ್ಳೆಯ ಬೆಲೆಗೆ ಮಾರಾಟ ಮಾಡ್ತೀನಿ. ಅವಳು ಅದನ್ನು ತನ್ನ ಪೂಜಾ ಕೋಣೆಯಲ್ಲಿ ಇಟ್ಕೊಂಡು ಪೂಜೆ ಮಾಡ್ತಾಳೆ ಅಂಥೇಳಿ ಬಹಳ ಅಧರ್ಮೀಯವಾದಂತಹ ಜೋಕ್ಗಳನ್ನು ಮಾಡ್ತಿರ್ತಾರೆ ವಾಸುರವರು. ಆ ಸಂದರ್ಭದಲ್ಲಿ ವಾಸುರವ್ರಿಗೆ ಅತ್ಯಂತ ಹೆಚ್ಚಿನ ಕೋಪ ಬಂದು ಹೇಗಾದರೂ ಮಾಡಿ ಈ ವಾಸುರವರನ್ನು ತಮ್ಮ ಅಟ್ಟದಿಂದ ಹೊರಹಾಕಬೇಕು ಅಂತ ಡಿಸೈಡ್ ಮಾಡ್ತಾರೆ ನಟರಾಜರವರು. ಆದರೆ ಅದನ್ನು ಹೇಗೆ ಮಾಡೋದು ಅನ್ನೋದು ಅವರಿಗೆ ಗೊತ್ತಿರೋದಿಲ್ಲ. ವಿಲ್ ಸಿ ದ next sessions in the next videos. Thank you for listening to me.